ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿ ತಮ್ಮದೇ ರೀತಿಯಲ್ಲಿ ಬದುಕಲು ಇಷ್ಟಪಡುವವರು, ಸ್ವಾತಂತ್ರ್ಯಕ್ಕೆ ತುಂಬಾ ಮಹತ್ವ ಕೊಡುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ಸ್ವಾತಿ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಸ್ವಾತಿ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಸ್ವಾತಿ ಬಗ್ಗೆ. ಸ್ವಾತಿ ನಕ್ಷತ್ರ ಭಚಕ್ರದ 15ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ತುಲಾ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ರಾಹು. ಸ್ವಾತಿ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಸ್ವಾತಂತ್ರ್ಯದ ಶಕ್ತಿ. ಸ್ವಾತಿ ಅಂದರೆ ಸ್ವತಂತ್ರವಾಗಿ ಚಲಿಸುವುದು. ಇವರು ತಮ್ಮದೇ ರೀತಿಯಲ್ಲಿ ಯೋಚಿಸುವವರು, ಹೊಸದನ್ನು ತಿಳಿಯಲು ಆಸಕ್ತಿ ಇರುವವರು, ಒಂದೇ ಜಾಗಕ್ಕೆ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ. ಸ್ವಾತಿ ನಕ್ಷತ್ರದ ಸಂಕೇತ ಗಾಳಿಯಲ್ಲಿ ಅಲೆಯುವ ಚಿಕ್ಕ ಗಿಡ. ಗಾಳಿ ಎಷ್ಟು ಬಂದರೂ ಅದು ಮುರಿಯುವುದಿಲ್ಲ. ಎಷ್ಟು ಕಷ್ಟ ಬಂದರೂ ಮತ್ತೆ ಮುಂದೆ ಸಾಗುವ ಗುಣ ಇವರಲ್ಲಿ ಕಾಣಿಸುತ್ತದೆ. ಅದಕ್ಕೆ ಇದು ಫ್ಲೆಕ್ಸಿಬಿಲಿಟಿ, ಅಡ್ಯಾಪ್ಟಬಿಲಿಟಿ ಮತ್ತು ರೆಸಿಲಿಯನ್ಸ್ ಅನ್ನು ಸೂಚಿಸುತ್ತದೆ. ಸ್ವಾತಿ ನಕ್ಷತ್ರದ ಇನ್ನೊಂದು ಸಂಕೇತ ಹವಳ, ಕೋರಲ್. ಹವಳ ನಿಧಾನವಾಗಿ ಬೆಳೆಯುತ್ತದೆ. ಅದೇ ರೀತಿ ಸ್ವಾತಿ ಜನರು ಕೂಡ ತಮ್ಮ ಅನುಭವಗಳಿಂದ ನಿಧಾನವಾಗಿ ಬೆಳೆಯುವವರು. ಸ್ವಾತಿ ನಕ್ಷತ್ರದ ಅಧಿದೇವತೆ ವಾಯು. ವಾಯು ಅಂದ್ರೆ ಚಲನೆ, ಸ್ವಾತಂತ್ರ್ಯ ಮತ್ತು ಜೀವಶಕ್ತಿ. ಅದಕ್ಕೆ ಸ್ವಾತಿ ಜನರಲ್ಲಿ ಸ್ವತಂತ್ರ ಮನಸ್ಸು ಮತ್ತು ಹೊಸ ಅನುಭವಗಳ ಆಸಕ್ತಿ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಚಲನ ಜೀವನಸ್ಯ ಲಕ್ಷಣಂ. ಅಂದರೆ ಚಲನೆಯೇ ಜೀವನದ ಲಕ್ಷಣ. ಇದೇ ಸ್ವಾತಿ ಸ್ವಭಾವ. ಆದರೆ ಒಂದು ಎಚ್ಚರಿಕೆ ಇದೆ. ಸ್ವಾತಿ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಒಂದೇ ಕಡೆ ಹೆಚ್ಚು ದಿನ ಇರಲು ಕಷ್ಟವಾಗುವುದು, ರೆಸ್ಟ್ಲೆಸ್ನೆಸ್. ಆಗಾಗ ನಿರ್ಧಾರ ಬದಲಾಯಿಸುತ್ತಿರುವುದು, ಇಂಡಿಸೈಸಿವ್ನೆಸ್. ಸಂಬಂಧಗಳಲ್ಲಿ ಬೇಗ ಸಿಕ್ಕಿಕೊಳ್ಳಲು ಇಷ್ಟಪಡದೇ ಇರುವುದು, ಫಿಯರ್ ಆಫ್ ಕಮಿಟ್ಮೆಂಟ್. ಹೆಚ್ಚು ಸ್ವಾತಂತ್ರ್ಯ ಬೇಕಾಗುವುದು, ನೀಡ್ ಫಾರ್ ಫ್ರೀಡಮ್. ಸ್ವಾತಿ ಜನ್ಮ ನಕ್ಷತ್ರ ಇರುವವರಿಗೆ ಸ್ವಾತಂತ್ರ್ಯ ಒಂದು ಶಕ್ತಿ, ಆದರೆ ಸ್ಥಿರತೆ ಒಂದು ಜೀವನ ಪಾಠ. ನೀವು ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ಸ್ಥಿರವಾಗಿ ಬೆಳೆಯುತ್ತದೆ. ಸ್ವಾತಿ ನಕ್ಷತ್ರ ಗಾಳಿಯಂತೆ ಚಲಿಸುವ ಶಕ್ತಿ. ಸಮತೋಲನ ಬಂದಾಗ ಅದು ಸ್ಥಿರವಾದ ಬೆಳವಣಿಗೆ ತರುತ್ತದೆ. ಇದು ಸ್ವಾತಿ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 16ನೇ ನಕ್ಷತ್ರವಾದ ವಿಶಾಖ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.